ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಸಂಘದ ವತಿಯಿಂದ ನನ್ನ ಹೆಸರು ರಾಘವೇಂದ್ರ, ರಾಜ್ಯ ಸಂಘದ ಖಜಾಂಚಿ. ಏನು ಅಂದ್ರೆ ಎಲ್ಲರೂ ಇವಾಗ ನೋಡ್ತಾ ಇದ್ದೀರಾ, ಡೆಂಗ್ಯೂ, ಚಿಕನ್ ಗುನ್ಯಾ ಈ ತರ ಏನು ಸಾಂಕ್ರಾಮಿಕ ಅಸಾಂಕ್ರಾಮಿಕ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಿದ್ದಾವೆ. ಕಾರಣ ಏನು ಅಂದ್ರೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕೆಲಸ ಮಾಡೋರು ಇಲ್ಲ. ಈಗೇನು ರಾಜ್ಯದಲ್ಲಿ ಮಂಜೂರಾತಿ ಹುದ್ದೆ ಟೋಟಲ್ 6,000 ಹುದ್ದೆಗಳಿದ್ದಾವೆ. ಅದ್ರಲ್ಲಿ ಬರೀ 3,000 ಇವರು ಫಿಲ್ಅಪ್ ಮಾಡಿದ್ದಾರೆ, ಇನ್ನು 3,000 ಖಾಲಿ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು 6 ತಿಂಗಳಿಗೆ ಎಲ್ಲ ಏಜ್ ಅಂದ್ರೆ 60 ವರ್ಷ ಆಗಿ ರಿಟೈರ್ಡ್ ಆಗೋ ಸಂಖ್ಯೆ ತುಂಬಾ ಇದೆ. ಇದೊಂದೇ ಅಲ್ಲ, ನೆಕ್ಸ್ಟ್ ಸೀಸನ್ ಅಲ್ಲಿ ಚಳಿಗಾಲ ಬಂತು ಅಂದ್ರೆ ಅವಾಗಲೂ ಮತ್ತೆ ಕಾಯಿಲೆಗಳು ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇದೊಂದೇ ಅಲ್ಲ, ಡೆಂಗ್ಯೂ ಅಲ್ಲ, ಚಿಕನ್ ಗುನ್ಯಾ, ಮಲೇರಿಯಾ, ಲೆಪ್ರೆಸಿ, ಟಿಬಿ ಇಷ್ಟೊಂದು ಕಾಯಿಲೆಗಳು ಇಟ್ಕೊಂಡು ಮ್ಯಾನ್ ಪವರ್ ನ ಫಿಲ್ಅಪ್ ಮಾಡ್ತಿಲ್ಲ. ಸೊ ಏನು ಅಂದ್ರೆ ಇವಾಗ ಓದ್ಕೊಂಡಿರೋ ಸಂಖ್ಯೆನೂ ತುಂಬಾ ಇದೆ. 10,000 ಜನ ಸ್ಟೂಡೆಂಟ್ ಓದಿದ್ದಾರೆ ಇವಾಗ ಆಲ್ರೆಡಿ. ಅವ್ರಿಗೆ ಕೆಲಸ ಇಲ್ಲ, ಎಲ್ಲ ಕೂಲಿ ಮಾಡ್ಕೊಂಡು ಕೆಲಸ, ಅವ್ರ ತಂದೆ ತಾಯಿ ಎಲ್ಲ ವ್ಯವಸಾಯ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಓದಿಸಿದ್ದಾರೆ. ಸೊ ಅದರಿಂದಲೇ ಎಕ್ಸ್ಟ್ರಾ 10-15 ಕಾಲೇಜಿಗೆ ಇವರು ಪರ್ಮಿಷನ್ ಕೊಡ್ತಿದ್ದಾರೆ ವರ್ಷ. ಮತ್ತೆ ಏನು ಅಂದ್ರೆ ಅದೇ ಸ್ಟೂಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಬಿಟ್ರೆ ಇನ್ನ ಉದ್ಯೋಗ ಅಂತೂ ಸೃಷ್ಟಿ ಆಗ್ತಿಲ್ಲ. ಅದಲ್ಲದೆ ಇನ್ನೊಂದ್ ಕಡೆ ನೋಡೋದಾದ್ರೆ ಸರ್ಕಾರದ ಮನವಿ ಏನಂದ್ರೆ ಓದಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಉದ್ಯೋಗ ಭದ್ರತೆ ಸಿಗ್ಬೇಕು. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅವಕಾಶ ಇಲ್ಲ. ಹಣಕಾಸು ಇಲಾಖೆಯಲ್ಲಿ ಏನು ಫೈಲ್ ಇದೆ ಅದನ್ನ ದಯಮಾಡಿ ಅಪ್ರೂವಲ್ ಮಾಡಿ ಓದಿರೋ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ